पूरा आंखों घुस गए इसको। ये मुटे रखे क्या करे, तो अभी पानी खड़ता है। पानी को कहाँ भी नहीं खड़ता पूरे से। ये है देखो नाजिम के घर का पानी पूरा देखो, ये काट ले को यूं आप घुसियास। हाँ देख देखो क्या खुशी, ऐसा आप यूं घुसियास पूरी आइए दो बालू भोले के। कौन सा बोला ये घर को पकड़ लगते हैं ग्रीन से हमारी आफत कैसी। ರೋಡ್ ಮಾತ್ರ ಮಾಡ್ಕೊಳ್ಳೋದು ಈ ರೋಡಲ್ಲಿ ಹೆಂಗನ ಓಡಾಡೋದ ಎಷ್ಟು ಜನ ಬೀಳ್ತಾರೆ ಗೊತ್ತಾ ಇದ್ರಲ್ಲೇ ಓಡಾಡೋವಾಗ ಬೀಳೋದಿರ್ಲಿ ಪಾಪ ಮನೆಯಲ್ಲಿ ಹೊಟ್ಟೋಗತ್ತಲ್ಲ ನೀರು ಮಳೆ ಬಂದ್ರೆ ಹಿಂಗೆ ನೋಡಿ ಕೆಸರು ಹೆಂಗಾಯ್ತು ಎಲ್ಲ ಗದ್ದೆ ಇದ್ದಂಗೆ ಐತೆ ಈ ಕಡೆ ಕಲ್ಸೋರು ಇಡ್ಸ್ಕೊಳ್ಳಲ್ಲ ಈ ಕಡೆ ಏನು ಇಡ್ಸ್ಕೊಳ್ಳಲ್ಲ ನಮ್ಮ ಪರಿಸ್ಥಿತಿ ಹಿಂಗೆ ಎಲ್ಲ ಜಾರಿ ಜಾರಿ ಬೀಳ್ತಾನೆ ಇರ್ತಾರೆ ಮಕ್ಕಳು ಮಕ್ಕಳು ಓಡಾಡ್ತಾರೆ ಎಲ್ಲ ಬೀಳ್ತಾನೆ ಇರ್ತಾರೆ ಯಾರು ಕಿವಿನ ಹಾಕೋತಾರೆ ಹೇಳಿದ್ರು ಬಂದು ಅವ್ರು ನೋಡ್ಲಿ ಅವ್ರು ಗೊತ್ತಾಗತ್ತಲ್ಲ ನಾವು ಹೇಳೋದು ಇಲ್ಲಿ ಮಕ್ಕಳೆಲ್ಲ ಬಿದ್ದೋಗ್ತಾ ಇದಾರೆ ಗಾಡಿಗಳು ಬಿದ್ದೋಗ್ತಾರೆ ಬಂದು ನೋಡಿ ಅವ್ರಿಗೆ ಗೊತ್ತಾಗತ್ತಲ್ಲ ನಿಮ್ಗೇನು ಅನುಕೂಲ ಬೇಕಿಲ್ಲಿ ನಮ್ಗೆ ಇದು ಸಿಸಿ ರೋಡ್ ಮಳೆ ಟೈಮ್ನಲ್ಲಿ ಬೇರೆ ಟೈಮ್ ಓಡಾಡೋಕ್ಕಾಗಲ್ಲ ಪ್ರಾಣ ಕೈಯಲ್ಲಿ ಇಟ್ಕೊಂಡು ಬರ್ಬೇಕು ನೀವು ಮನೆಗೆ ಅಲ್ಲಿಂದ 100% ಇಲ್ಲ ಎಲೆಕ್ಷನ್ ಟೈಮ್ ಬರ್ತಾರೆ ಸುಮ್ಮನೆ ಪಾಕೆಟ್ ಕೊಟ್ಟು ಹೋಗ್ತಾ ಇರ್ತಾರೆ ಅಷ್ಟೇ ಅವ್ರು ಆಗ್ತಿದೆ ಅಂತಾರೆ ವಾರ 15 ದಿನ ಟೈಮ್ ಅಷ್ಟೇ ಮತ್ತೆ ಹೊರಡ್ತಾ ಇರ್ತಾರೆ ಮಕ್ಕಳಿಗೆ ಸ್ಕೂಲ್ ಎಲ್ಲ ಹೋಗೋದು ಇದು ಬರೋದು ಎಲ್ಲ ಇದೆ ರೋಡೆ ಯಾರಮ್ಮ ಮಗು ಇಲ್ಲಿ ಜಾರಿ ಬಿದ್ದೋಯ್ತಂತೆ ಯೂನಿಫಾರ್ಮ್ ಎಲ್ಲ ಗಲೀಜ್ ಆಗೋಯ್ತಂತೆ ಬಟ್ಟೆ ಎಲ್ಲ ನಿನ್ನೆ ಇಂಥ ಪರಿಸ್ಥಿತಿ ಇದೆ ದಾರಿಗೆ ಇನ್ನು ಇವ್ರದ ನಡಿಬೇಕಲ್ಲೇ ಫಸ್ಟ್ ರೋಡ್ डालो भाई तुम ना कैसा होना होता सपोर्ट करते ಏನು ಇಲ್ಲ ಅಣ್ಣ, ಇಲ್ಲಿ ತುಂಬಾ ವರ್ಷದಿಂದ ಮಳೆ ಬಂದ್ರೆ ಯಾವುದೇ ಒಂದು ಅನುಕೂಲಗಳು ನಮ್ಗಿಲ್ಲ ಈ ರೋಡಲ್ಲಿ. ನೋಡ್ರಿ ನೀವೇ ನೋಡ್ರಿ, ಮಳೆ ಬಂದ್ರೆ ರಾತ್ರಿ ಎಲ್ಲ ನಾವ್ ಎದ್ದಿರ್ಬೇಕು. ಏನಂದ್ರೆ ಒಳಗಡೆ ನುಗ್ಗೋ ನೀರೆಲ್ಲ ಎತ್ತಿ ಆಚೆ ಚೆಲ್ತಾ ಇರ್ಬೇಕು, ಆತರ ಇರ್ಬೇಕು. ಪರಿಸ್ಥಿತಿ ಹಂಗಿದೆ. ಇದಕ್ಕೊಂದು ರೋಡ್ ಮಾಡಿಸ್ಕೊಡಿ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು ಯಾರು ಕೇಳ್ತಾ ಇಲ್ಲ. ನಮ್ಗೆ ದಯವಿಟ್ಟು ಒಂದು ರೋಡ್ ಮಾಡ್ಕೊಡಿ ಅಷ್ಟೇ. ಇಲ್ಲ ಇಲ್ಲಿ ಈ ಕಡೆ ಹೋದ್ರೆ ಆ ಕೌನ್ಸಿಲರ್ ಕೇಳಿದ್ರೆ ನಮ್ಗೆ ಸಂಬಂಧಪಟ್ಟಿದ್ದಲ್ಲ, ಈ ಕಡೆ ಕೌನ್ಸಿಲರ್ ಕೇಳಿದ್ರೆ ಇದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಅಂತ. ಮೊದಲಾಗ ಇವಾಗಿರೋ ಕೌನ್ಸಿಲರ್ ಅಲ್ಲ. ಇವತ್ತಿದೇನು ರೋಡಲ್ಲಿ ನೋಡಿ ಕಂಬ ಆಗಿರ್ಬೋದು, ಆಮೇಲೆ UGDsದು ಅದೆಲ್ಲ ಇವಾಗ ಪ್ರೆಸೆಂಟ್ ಇರೋ ಕೌನ್ಸಿಲರೇ ಮಾಡಿರೋದು. ಸೊ ಅವ್ರಿಗೆ ನಾವು ಮನವಿ ಹೇಳ್ತಿರೋದು ಇಷ್ಟೇ ಸರ್, ಒಂದು ರೋಡ್ ಹಾಕ್ಕೊಡಿ, ಹಲವಾರು ಜನ ಓಡಾಡೋಂಥದ್ದು ಅನುಕೂಲ ಆಗಲಿ, 4 ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೀರಿ. ನಾವು ಸುಮಾರು ಚಿಕ್ಕಮ್ಮಿ ಒಂದು ವರ್ಷದಿಂದ ಅಲ್ಲ ಸರ್ ಹೇಳ್ತಾರೆ, 1 ವರ್ಷದಿಂದ ಹೇಳ್ತಾ ಇದ್ದೀರಿ ಅವ್ರಿಗೆ ಮಾಡಿಕೊಡಿ ಅಂತ. ಯಾವುದೋ ಒಂದು ಫಂಡ್ಸ್ ಬರುತ್ತೆ ಆಗುತ್ತೆ ಅಂತ ಹೇಳಿದ್ದಾರೆ. ಆದಷ್ಟು ಬೇಗನೆ ಈ ರೋಡ್ನ ಹಾಕ್ಕೊಟ್ಟು ಅವರು ಒಳ್ಳೇದು ಮಾಡಿಕೊಟ್ರೆ ಜನಕ್ಕೆ ಅನುಕೂಲ ಆಗುತ್ತೆ. ಅವ್ರು ನೆನ್ಸ್ಕೊತಾರೆ. ಆ್ಯಕ್ಚುಲಿ 35 ವರ್ಷದಿಂದ ನಿನ್ನೆ ಬಂದಿರೋ ಮಳೆಯಲ್ಲಿ ಇದಾರೆ ಒಟ್ಟಾರೆ ಈ ರೋಡ್ ಮಾತ್ರ ಆಗ್ತಾ ಇಲ್ಲ. ಆಗ್ತೀನಿ ಅಂತಾರೆ ಎಲೆಕ್ಷನ್ ಬಂದವಾಗ, ಮತ್ತೆ ಯಾರು ಹಂಗೆ ಹೇಳ್ಬಿಟ್ಟು ಹೊರಟೋಗ್ತಾರೆ, ಹಾಕೋದೇ ಇಲ್ಲ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಿದ ಅಧಿಕಾರಿಗಳು ಏನಿರ್ತಾರೋ ಅವ್ರು ದಯವಿಟ್ಟು ಒಂದ್ಸಲ ಬಂದು ಇಲ್ಲಿ ನೋಡಿ, ಇಲ್ಲ ಒಂದಿನ ಇಲ್ಲಿ ವಾಸ ಆಗ್ರಿ, ಗೊತ್ತಾಗುತ್ತೆ ಇಲ್ಲಿ ಏನಿದೆ ಬೆಲೆ ಅಂತ. ಒಂದ್ಸಲ ಬಂದು ನೋಡ್ರಿ. ನಿನ್ನೆ ಬಂದು ನೋಡ್ಬೇಕು, ರಾತ್ರಿ 12:30 1 ಗಂಟೆ ಅವ್ರ ಮನೇಲಿ ನೀರು ತುಂಬಿದೆ. ವಿಡಿಯೋ ಕೊಡ್ತೀನಿ ನಾನು, ಅವ್ರ ಮನೇಲಿ ನಮ್ಮ ಮನೇಲಿ ಅಲ್ಲಿ ವಿಡಿಯೋ ಮಾಡಿ ಇಟ್ಟಿದ್ದೀನಿ, ಕೊಡ್ತೀನಿ ನಿಮ್ಗೆ, ನಾನು ತೋರಿಸ್ತೀನಿ, ಅವ್ರ ಮೊಬೈಲಲ್ಲಿ ಇದೆ. ನಿನ್ನೆ ರಾತ್ರಿ 1 ಗಂಟೆ ಪಾಪ ಅವ್ರ ಮನೇಲಿ ನೀರು ಎತ್ತಿ ಫುಲ್ ಅಡುಗೆ ಮನೆಲ್ಲ ತುಂಬೋಗಿದೆ. ಎಲ್ಲ ಸಾಕ್ಷಿ ಪಾಪ ರಾತ್ರಿ ಎಲ್ಲ ಅವ್ರು ಜಾಗರಣೆ ಮಾಡಿದ್ದಾರೆ. ಮೋರಿಗಳಿಲ್ಲ ಎಸ್ಪೆಷಲಿ ಇಲ್ಲಿ ಹೇಳ್ಬೇಕು ಅಂತಂದ್ರೆ, ಇತ್ತೀಚೆಗೆ ನಮ್ಗೆ ಈಗ ರಫೀಕ್ ಬೈ ಬಂದಾಗಿಂದಾನೆ ನಮ್ಗೆ ಕಂಬಗಳಾಕಿ ಲೈಟ್ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಈಗ ಅವ್ರ ನೇತೃತ್ವದಲ್ಲೇ ನಮ್ಗೆ ಈ ರೋಡು ಹಾಕ್ಸ್ಕೊಟ್ಬಿಡ್ಬೇಕು ಅಂತ ಕೇಳ್ತಾ ಇದ್ರಿ. ಯಾಕಂದ್ರೆ ನೆಕ್ಸ್ಟ್ ಇನ್ ಯಾರು ಬರ್ತಾರೋ ಏನೋ ನಮಗಂತೂ ಗೊತ್ತಿಲ್ಲ. ಆ ಎಣ್ಣೆನೇ ಬಂದ್ರೆ ನಮಗೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಆ ಎಣ್ಣೆ ಬಂದಾಗಿಂದ ನಮ್ಗೆ ನೀರು ತೊಂದರೆ ಇಲ್ಲ. ಒಂದು ಟ್ಯಾಂಕರ್ ಬಂದಿಲ್ಲ ನಮ್ಮ ರೋಡ್ಗೆ, ಅಷ್ಟು ಒಂದು ಫೋನ್ ಕಾಲ್ ಮಾಡಿದ್ರೆ ನೀರು ಬಿಡ್ತಾರೆ ನಮ್ಗೆ. ಅರ್ಥ ಆಯ್ತಣ್ಣ? ಆ ರಫೀಕ್ ಅಣ್ಣ ಅವ್ರಿಗೆ ಏನ್ ಬೇಕೋ ನಾವು ಸಪೋರ್ಟ್ ಮಾಡ್ತೀವಿ, ಅಧಿಕಾರಿಗಳು ಸಪೋರ್ಟ್ ಮಾಡಬೇಕು, ಮತ್ತೆ MLA ಸಾಹೇಬ್ರು ಅವ್ರು ಸಪೋರ್ಟ್ ಮಾಡಬೇಕು. पानी नाला को जनाजा उठा ले जा सकते हैं। सड़को बोल रही है ना मैं, जिंदगी के घर बकरी सच है, मर गया तो जनाजा उठा ले जा सकते हैं। वहाँ अंदर ही काट लेते थे। रोटी तो मैं खाली कर दे पकड़ो।
होश पकड़ रहे ठारी नहीं पानी होगा ಈ ಕಡೆ ಬಂದ್ಬಿಡ ಹಸು ಬರ್ತಾರೆ ತೊಟ್ಟಿ फुल लगा था क्या पानी बारिश का वो और आगा था पुठाक से ड्रेस क्या पाम पुना ಸರ್ ಇದು ಇಲ್ಲಿ ಗಂಟೆ